ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ. ದೇವರ ಆತ್ಮನು ಸತ್ಯವೇದದಲ್ಲಿ 66 ಪುಸ್ತಕವನ್ನು ಬರೆಸಿದ್ದಾರೆ. ಅದರಲ್ಲಿ 2 ಪುಸ್ತಕ ಮಾತ್ರ ಇಬ್ಬರು ಸ್ತ್ರೀಯರ ಮೇಲೆ ಬರೆಸಲ್ಪಟ್ಟಿದ್ದಾರೆ. ಆಮೇನ್. ಒಂದು ಪುಸ್ತಕ ರೂತಳು, ಇನ್ನೊಂದು ಪುಸ್ತಕವು ಎಸ್ತೇರು. ಆಮೇನ್. ದೇವರಿಗೆ ಇವರು ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರುತ್ತಾರೆ ಎಂದು ನೋಡಬಹುದು. ಪ್ರಿಯರೇ, ನೀವು ಕೇಳಬಹುದು, ಸತ್ಯವೇದದಲ್ಲಿ ಇನ್ನೂ ಅನೇಕ ಸ್ತ್ರೀಯರಿದ್ದಾರೆ ಅಲ್ವಾ ಎಂದು. ಆದರೆ ಒಂದು ಹೆಸರಲ್ಲಿ ಪುಸ್ತಕವಾಗಿ ಬರೆಸಿರುವುದು ಮಾತ್ರ ರೂತಳು ಮತ್ತೆ ಎಸ್ತೇರಳು. ಆದ್ದರಿಂದ ಸ್ವಲ್ಪ ವಿಶೇಷವಾಗಿ ಕಾಣಬಹುದು ಪ್ರಿಯರೇ. ಆಮೇಲೆ ಕಳೆದ ದಿನ ನಾವು ರೂತಳ ಕುರಿತು ಧ್ಯಾನ ಮಾಡಿಕೊಂಡೆವು. ಈ ದಿನ ನಾವು ಎಸ್ತೇರಳ ಕುರಿತು ಧ್ಯಾನ ಮಾಡಿಕೊಳ್ಳೋಣ. ಎಸ್ತೇರ್ ಅಂದರೆ ಅದರ ಅರ್ಥ ನಕ್ಷತ್ರ ಎಂದು. ಖಂಡಿತ ನಕ್ಷತ್ರವಾಗೇ ಇದ್ದಳು. ತನ್ನ ಜನರ ಮಧ್ಯದಲ್ಲಿ ನಕ್ಷತ್ರ ರೀತಿಯ ಬೆಳಗಿದಳು. ಎಸ್ತೇರ್ಗೆ ಮತ್ತೊಂದು ಹೆಸರು ಸಹ ನೋಡಬಹುದು ಪ್ರಿಯರೇ. 2ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಅದೆಸ್ಸ ಎಂಬ ಹೆಸರನ್ನು ಸಹ ನೋಡಬಹುದು. ಎಸ್ತೇರಳು 1ನೇ ಅಧ್ಯಾಯದಿಂದ 1ನೇ ವಚನದಿಂದ ನೋಡುವುದಾದರೆ, ಅಹಶ್ವೇರೋಷನು ಹಿಂದೂಸ್ತಾನ ಮೊದಲುಗೊಂಡು ಕೂಷಿನವರೆಗೂ ಆಳುತ್ತಿದ್ದನು. ತನ್ನ ಆಳ್ವಿಕೆಯ 3ನೇ ವರ್ಷದಲ್ಲಿ ಶೂಷನ್ ಕೋಟೆಯಲ್ಲಿ ರಾಜ ಸಿಂಹಾಸನವನ್ನೇರಿದಾಗ ಎಲ್ಲಾ ಸರದಾರರಿಗೋಸ್ಕರವೂ ಪರಿವಾರದವರಿಗೋಸ್ಕರವನ್ನು ಔತಣ ಮಾಡಿಸಿದನು ಮತ್ತು ಎಲ್ಲರಿಗೂ ತನ್ನ ಘನವಾದ ರಾಜ್ಯದ ಐಶ್ವರ್ಯವನ್ನು ಮತ್ತು ಮಹಾಮಹಿಮೆಯ ವೈಭವಗಳನ್ನು ತೋರಿಸುತ್ತಿದ್ದನು. ಒಂದು ದಿನ ಅಹಶ್ವೇರೋಷನು ದ್ರಾಕ್ಷಾರಸ ಪಾನ ಮಾಡಿ ಆನಂದವಾಗಿ ಇರುವಾಗ ತನ್ನ ಹೆಂಡತಿಯು ಸೌಂದರ್ಯವನ್ನು, ಅಂದರೆ ವಷ್ಟಿಯ ರಾಣಿ ಬಹು ಸುಂದರಿಯಾಗಿದ್ದಳು, ಅವಳ ಸೌಂದರ್ಯವನ್ನು ಎಲ್ಲರಿಗೂ ತೋರಿಸಬೇಕು ಎಂದು ತನ್ನ ಸಾನ್ನಿಧ್ಯ ಸೇವಕರಿಗೆ ವಷ್ಟಿ ರಾಣಿಯು ರಾಜ ಮುಕುಟವನ್ನು ಧರಿಸಿಕೊಂಡು ರಾಜ ಸನ್ನಿಧಿಗೆ ಬರಬೇಕೆಂದು ಹೇಳಿರಿ ಎಂದು ಆಜ್ಞಾಪಿಸಿದನು. ಆದರೆ ವಷ್ಟಿ ರಾಣಿಯು ಬರೋದಿಲ್ಲ ಎಂದು ಉತ್ತರ ಕೊಟ್ಟಳು. ಇದನ್ನು ಕೇಳಿದ ಅರಸನಿಗೆ ಬಹಳ ಕೋಪ ಬಂದು, ವಷ್ಟಿ ರಾಣಿ ಇನ್ನು ಮುಂದೆ ಯಾವತ್ತೂ ಅರಸನ ಸನ್ನಿಧಿಗೆ ಬರಲೇಬಾರದು ಎಂದು ಆಜ್ಞೆಯನ್ನು ಕೊಟ್ಟನು ಮತ್ತು ಅವಳಿಗಿರುವ ರಾಣಿಯ ಪಟ್ಟವನ್ನು ಅವಳಿಗಿಂತ ಉತ್ತಮಳಾದ ಇನ್ನೊಬ್ಬಳಿಗೆ ಕೊಡಲಿ ಎಂದು ಆಜ್ಞಾಪಿಸಿದನು. ಈಗ ವಷ್ಟಿ ರಾಣಿಯನ್ನ ದೇಶದಿಂದ ಬಹಿಷ್ಕಾರ ಮಾಡಿಬಿಟ್ರು. ನಂತರ ಬೇರೆಯವರನ್ನ ರಾಣಿ ಮಾಡಬೇಕೆಂದು ನಿರ್ಧರಿಸಿದರು. ರಾಣಿಯನ್ನು ಹುಡುಕಲು ಮುಂದಾದರೂ ತಯಾರಿಗಳನ್ನು ಸಹ ಮಾಡಿಕೊಂಡರು. ದೇಶದಲ್ಲಿ ಸ್ವಲ್ಪ ಚೆನ್ನಾಗಿ ಇರುವಂಥ ಕನ್ಯೆಯರನ್ನು ಆರಿಸಿಕೊಂಡು ರಾಜನಿಗೆ ಯಾರು ಇಷ್ಟ ಆಗುತ್ತಾರೋ ಅವರನ್ನು ಮೊದಲು ನಿರ್ಧರಿಸುತ್ತಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಎಸ್ತೇರ್ ಸಹ ಸಿಗುತ್ತಾಳೆ. ಎಸ್ತೇರ್ ಎಲ್ಲಿಂದ ಬಂದಳು, ಹೇಗೆ ಬಂದಳು, ಎಲ್ಲಿ ಇದ್ದಳು ಎಂದು ನೋಡುವುದಾದರೆ 2ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನೆಬೂಕದ್ನೆಚ್ಚರನ ಆಳಿಕೆಯಲ್ಲಿ ಜನರು ಸೆರೆಗೆ ಒಯ್ಯಲ್ಪಡುತ್ತಾರೆ. ಆ ಜನರಲ್ಲೇ ಮೊರ್ದೆಕೈ ಮತ್ತು ಎಸ್ತೇರಳು ಸಹ ಸೆರೆಗೆ ಒಯ್ಯಲ್ಪಟ್ಟಿರುತ್ತಾರೆ. ಹಲ್ಲೆಲೂಯಾ. ಸೆರೆಗೆ ಒಯ್ಯಲ್ಪಡುತ್ತಾರೆ ಅಂದರೆ ಗುಲಾಮರಾಗಿ ಇರುತ್ತಾರೆ ಎಂದು. ಕೆಲಸದವರ ರೀತಿ, ಆಳುಗಳ ಹಾಗೆ ಇರುತ್ತಾರೆ. ಅವರಲ್ಲಿ ಯಾವ ಒಂದು ಸಂತೋಷ, ಒಂದು ದಿನ ನಾವು ಚೆನ್ನಾಗೇ ಇರ್ತೀವಿ ಅನ್ನೋ ಒಂದು ಕೂಡ ಅವರಿಗೆ ನಿರೀಕ್ಷೆ ಕೂಡ ಇರೋದಿಲ್ಲ. ಹಲ್ಲೆಲೂಯಾ. ನಮ್ಮ ಜೀವಿತಗಳು ಅಷ್ಟೇ, ಇನ್ನು ಮುಂದೆ ಗುಲಾಮರಾಗಿ ನಾವು ವಾಸಿಸಬೇಕು ಅಂತಂದ್ಬಿಟ್ಟು ತಿಳ್ಕೊಂಡ್ಬಿಟ್ಟಿರ್ತಾರೆ. ಈ ಒಂದು ಪರಿಸ್ಥಿತಿಯಲ್ಲೇ ಎಸ್ತೇರ್ ಸಹ ಇದ್ದಳು. ಹಲ್ಲೆಲೂಯಾ. ನಂತರ ಅಹಶ್ವೇರೋಷನು ಆಳ್ವಿಕೆಗೆ ಬಂದ ನಂತರ ಈ ಒಂದು ಘಟನೆಗಳು ನಡೆಯುತ್ತೆ. ಹಲ್ಲೆಲೂಯಾ. 2ನೇ ಅಧ್ಯಾಯದಲ್ಲಿ 7ನೇ ವಚನಗಳಲ್ಲಿ ನೋಡುವುದಾದರೆ, ಇವನು ಎಸ್ತೇರಳೆಂಬ ಹೆಸರನ್ನು ಪಡೆದ ಅದೆಸ್ಸ ಎಂಬ ಚಿಕ್ಕಪ್ಪನ ಅನಾಥಳಾದ ಮಗಳನ್ನು ತಂದೆ ತಾಯಿಗಳು ಸತ್ತ ದಿನದಿಂದ ಪುತ್ರಿಯನ್ನಾಗಿ ಸ್ವೀಕರಿಸಿ ಸಾಕುತ್ತಿದ್ದನು. ಈಕೆಯು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಆಮೇಲೆ ಎಸ್ತೇರ್ಗೆ ತಂದೆ ತಾಯಿ ಇಲ್ಲ, ಅನಾಥಳಾಗಿದ್ದಾಳೆ. ಮೊರ್ದೆಕೈ ಅವಳನ್ನು ಸಾಕುತ್ತಿದ್ದನು. ಅವಳಿಗೆ ಮೊರ್ದೆಕೈ ಆಸರೆಯಾಗಿ ಇದ್ದನು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಸ್ತೇರ್ ಅವಳನ್ನು ಶೂಷನ್ ಕೋಟೆಯ ಅಂತಃಪುರಕ್ಕೆ ಕರೆದುಕೊಂಡು ಬಂದರು. 2ನೇ ಅಧ್ಯಾಯದಲ್ಲಿ 3ನೇ ವಚನಗಳಲ್ಲಿ ಅರಸನು ತನ್ನ ರಾಜ್ಯದ ಎಲ್ಲಾ ಸಂಸ್ಥಾನಗಳಿಗೆ ಕಾರಾಬಾರಿಗಳನ್ನು ಕಳಿಸಬೇಕು. ಅವರು ಸುಂದರಿಯರಾದ ಎಲ್ಲಾ ಕನ್ಯರನ್ನು ಶೂಷನ್ ಕೋಟೆಯ ಅಂತಃಪುರದಲ್ಲಿ ಕೂಡಿಸಿ ಅಂತಃಪುರದ ಪಾಲಕನು ರಾಜಕಂಚುಕಿಯೂ ಆದ ಹೇಗೆಯೂ ವಶಕ್ಕೆ ಕೊಡಲಿ. ಅವನು ಅವರಿಗೆ ಕಾಂತಿಯನ್ನು ಹೆಚ್ಚಿಸುವನು, ಲೇಪನ ದ್ರವ್ಯಗಳನ್ನು ಹಂಚಲಿ ಮತ್ತು ಅರಸನಿಗೆ ಇಷ್ಟಳಾಗಿ ಕಾಣುವ ಕನ್ಯೆಯಲ್ಲಿ ವಶಿಷ್ಠೆಗೆ ಬದಲಾಗಿ ರಾಣಿಯಾಗಲಿ ಎಂದು ಹೇಳಿದನು. ಅಂತಃಪುರಕ್ಕೆ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋದರು. ಅದರಲ್ಲಿ ಎಸ್ತೇರ್ ಸಹ ಇದ್ದಳು. ಬಹುಶಃ ಎಸ್ತೇರ್ ಅಂದುಕೊಂಡಿರಬಹುದು, ಇಲ್ಲಿ ಯಾರು ಇಲ್ಲ, ಒಂಟಿಯಾಗಿದ್ದೇನೆ, ನನಗೆ ಯಾರು ಗೊತ್ತಿಲ್ಲ, ಹೇಗೆ ಇರಲಿ, ಏನು ಮಾಡಲಿ ಎಂದು ಬಾಧೆ ಪಟ್ಟಿರಬಹುದು. ಇಷ್ಟು ದಿನ ಮೊರ್ದೆಕೈ ಜೊತೆ ಇದ್ದೆ, ಈಗ ಮೊರ್ದೆಕೈ ಸಹ ನನ್ನ ಜೊತೆ ಇಲ್ಲ, ಹೇಗೆ ಇರಲಿ ಎಂದು ಯೋಚಿಸಿರಬಹುದು. ಆದರೆ ಎಸ್ತೇರ್ಗೆ ಗೊತ್ತಿಲ್ಲ, ಇನ್ನು ದೇವರವಳನ್ನ ಒಂದು ಉನ್ನತ ಸ್ಥಿತಿಗೆ ತರ್ತಾರೆ ಎಂದು, ರಾಣಿಯಾಗಿ ಮಾಡ್ತಾರೆ ಎಂದು ಅವಳು ಗೊತ್ತಿಲ್ಲ. ಆಮೇಲೆ ನಾವು ಸಹ ಅನೇಕ ಸರಿ ಅಂದುಕೊಳ್ತೇವೆ ಅಲ್ವಾ,
ಕಷ್ಟದ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ದಾರಿಯಲ್ಲಿ ಹೋಗುವಾಗ ನನ್ನ ಪರಿಸ್ಥಿತಿ ಸರಿ ಇಲ್ಲ, ನನ್ನ ಜೀವಿತದ ಕುರಿತು ಮುಂದೆ ಏನು ಎಂದು ಯೋಚಿಸ್ತಿರ್ತೀವಿ. ಬಾಧೆಗೊಳಗಾಗ್ತಾ ಇದ್ವಿ, ಬಾಧೆ ಪಡ್ತಾ ಇರ್ತೀವಿ. ಮಾರ್ಗಗಳನ್ನ ದೇವರು ತೆರೆಯುತ್ತಾರೆ. ಯಾಕಂದ್ರೆ ನಮ್ಮ ಆಲೋಚನೆಗಿಂತ ದೇವರ ಆಲೋಚನೆಗಳು ದೊಡ್ಡದು, ನಮ್ಮ ಮಾರ್ಗಗಳಿಗಿಂತ ದೇವರ ಮಾರ್ಗಗಳು ದೊಡ್ಡದು ಎಂದು ತಿಳಿದಿರಬೇಕು ಮಕ್ಕಳೇ. ಹಲ್ಲೆಲೂಯಾ. ಇಲ್ಲಿ ಎಸ್ತೇರಳು ದಯೆ ಹೊಂದಿಕೊಂಡಂತ ಸ್ತ್ರೀಯಾಗಿ ಕಾಣುತ್ತಾಳೆ. ತೆಗೆದುಕೊಂಡು ಹೋದ ಸ್ತ್ರೀಯರನ್ನು 12 ತಿಂಗಳು ಅವರನ್ನು ಸುಂದರಿಯರನ್ನಾಗಿ ಸಿದ್ಧ ಮಾಡುತ್ತಾರೆ. 12 ತಿಂಗಳು ಆದ ನಂತರ ಎಲ್ಲಾ ಕನ್ಯೆಯರು ಅರಸನ ಮುಂದೆ ಒಬ್ಬೊಬ್ಬರಾಗಿ ಹೋಗುತ್ತಾರೆ, ಹೋಗಿ ಬರುತ್ತಾ ಇರ್ತಾರೆ. ಆದರೆ 9ನೇ ವಚನಗಳಲ್ಲಿ ನಾವು ನೋಡೋದಾದ್ರೆ, ಎಸ್ತೇರನ ಅರಮನೆಗೆ ತರಲ್ಪಟ್ಟ ಮೇಲೆ ಹೆಗೈಯು ಪರಂಬರಿಕೆಯಲ್ಲಿ ಇದ್ದಳು. ಹೆಗೈಯು ಆಕೆಯನ್ನು ಮೆಚ್ಚಿ ತನ್ನ ದಯೆಗೆ ಪಾತ್ರಳಾಗಿದ್ದಳು. ಎಸ್ತೇರಳು ದಯೆ ಹೊಂದಿಕೊಂಡವಳು ಎಂದು ನೋಡುತ್ತೇವೆ ಪ್ರಿಯರೇ. ಅಂತಃಪುರದಲ್ಲಿ ಹೆಗೆಯ ದಯೆಯನ್ನು ಹೊಂದಿಕೊಂಡಳು ಮತ್ತು ಎಲ್ಲಾ ಜನರ ದಯೆಯನ್ನು ಕೂಡ ಹೊಂದಿಕೊಂಡಳು. ಕಡೆಯದಾಗಿ ರಾಜನ ದಯೆಯನ್ನು ಸಹ ಹೊಂದಿಕೊಂಡಳು. ವಚನಗಳಲ್ಲಿ ನೋಡುತ್ತೇವೆ, ದಯೆ ಹೊಂದಿಕೊಂಡಳು, ದಯೆ ದಯೆ ಎಂದು ನೋಡುತ್ತೇವೆ. ಪದೇ ಪದೇ ದಯೆ ದಯೆ ಅಂತ ಬರ್ತಾ ಇರುತ್ತಲ್ಲಿ. ಇಷ್ಟೊಂದು ಜನರ ದಯೆಯನ್ನು ಹೊಂದಿಕೊಳ್ಳಲು ಕಾರಣ ಏನಿರಬಹುದು? ಹೇಗೆ ಈ ರೀತಿಯಾಗಿ ದಯೆಯನ್ನು ಹೊಂದಿಕೊಳ್ಳಲು ಸಾಧ್ಯ ಎಂದು ಯೋಚಿಸುವುದಾದರೆ, ಅವಳಿಗೆ ಮೊದಲೇ ದೇವರ ದಯೆ ಹೊಂದಿಕೊಂಡಿದ್ದಳು. ಅದರಿಂದಲೇ ಮನುಷ್ಯರ ದಯೆ ನಂತರ ಹೊಂದಿಕೊಂಡಳು. ಹಲ್ಲೆಲೂಯಾ. ಲೂಕನ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ 52ನೇ ವಚನಗಳಲ್ಲಿ ಯೇಸು ಸ್ವಾಮಿ ಕೂಡ ದೇವರ ದಯೆ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಎಂದು ನೋಡುತ್ತೇವೆ. ಮರಿಯಳಿಗೂ ಸಹ ದೇವರ ದಯೆ ಇತ್ತು. ಮುಖ್ಯವಾಗಿ ನಮ್ಮ ಮೇಲೆ ದೇವರ ದಯೆ ಇರಬೇಕು. ಎಸ್ತೇರಿಗೆ ನೋಡಿ, ದೇವರ ದಯೆ ಮತ್ತು ಮನುಷ್ಯರ ದಯೆ ಸಹ ಇತ್ತು. ಅದೇ ಎಸ್ತೇರನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಎಸ್ತೇರಳು ತಾನು ಎಂಥ ಜನಾಂಗದವಳು, ಎಂಥ ಕುಲದವಳು ಎಂದು ತೋರಿಸಿಕೊಳ್ಳಬಾರದು ಎಂದು ಮೊರ್ದೆಕೈ ಎಸ್ತೇರ್ಗೆ ಅಪ್ಪಣೆ ಕೊಟ್ಟನು. ಎಸ್ತೇರ್ ಸಹ ಮೊರ್ದೆಕೈ ಮಾತಿಗೆ ವಿಧೇಯಳಾಗಿ ನಡೆದುಕೊಂಡಳು. ಮೊರ್ದೆಕೈ ಹೇಳಿದ್ದಾನೆ ಎಂದು ಅವನ ಮಾರ್ಗದಲ್ಲೇ ನಡೆದಳು. ತಾನು ಎಂಥವಳು, ಎಲ್ಲಿಂದ ಬಂದೆ, ಯಾವ ಕುಲದವಳು ಎಂದು ತೋರಿಸಿಕೊಂಡಿಲ್ಲ. 2ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ನೋಡ್ಬೇಕಾದ್ರೆ, ಅರಸನ ಬಳಿಗೆ ಹೋಗುವ ಸರತಿ ಯಾರಿಗೆ ಬರುತ್ತವರು ಅರಮನೆಗೆ ಹೋಗುವುದಕ್ಕೋಸ್ಕರ ಏನು ಕೇಳಿದರೂ ಕೊಡಲ್ಪಡುವುದು. ಎಸ್ತೇರಳ ಸರತಿ ಬಂದಾಗ ಹೆಗೈಯು ಎಂಬ ರಾಜ ಕಂಚಿಕೆಯು ನೇಮಿಸಿದ್ದನ್ನೇ ಹೊರತು ಆಕೆ ಬೇರೇನು ಕೇಳಲ್ಲ. ಅರಮನೆಗೆ ಹೋಗೋ ಸ್ತ್ರೀಯರು ಏನು ಕೇಳುತ್ತಾರೋ ಅವೆಲ್ಲ ಕೊಡಬಹುದು. ಆದರೆ ಎಸ್ತೇರ್ ಮಾತ್ರ ಹೆಗೈಯು ಯಾವ ರೀತಿ ಅವಳನ್ನ ರೆಡಿ ಮಾಡಿದ್ನೋ, ಹೇಗೆ ಅವಳನ್ನ ರೆಡಿ ಮಾಡಿದ್ಲೋ ಹಾಗೆ ಕೂಡ ಅವಳು ಹೋದ್ಲು. ಅದು ಬೇಕು ಇದು ಬೇಕು ಅಂತ ಅವಳು ಕೇಳಿಲ್ಲ. ಹಾಗೆ ಮುಂದೆ ನೋಡೋದಾದ್ರೆ ಎಲ್ಲರ ದಯೆ ಹೊಂದಿಕೊಂಡ್ಳು. ಅರಸನು ಸಹ ಎಲ್ಲ ಸ್ತ್ರೀಯರಲ್ಲಿ ಎಸ್ತೇರಳನ್ನ ಮೆಚ್ಚಿದನು. ಅವನ ದಯೆಗೆ ಪಾತ್ರಳಾದಳು. ಅವನು ರಾಜ ಮುಕುಟವನ್ನು ಆಕೆಯ ತಲೆಯ ಮೇಲೆ ಇಟ್ಟು ಅವಳನ್ನು ರಾಣಿಯಾಗಿ ಮಾಡಿದನು. ದೇವರ ಮಕ್ಕಳ ಎಸ್ತೇರ್ ಹೇಗಿದ್ದಳು? ಸೆರೆಗೆ ಒಯ್ಯಲ್ಪಟ್ಟವಳಾಗಿ, ಗುಲಾಮಳಾಗಿ ಇದ್ದಳು. ಕೆಲಸ ಮಾಡಿಕೊಂಡಿದ್ದಂಥ ಪರಿಸ್ಥಿತಿಯಲ್ಲಿದ್ದಳು. ದೇವಳು ಆ ಪರಿಸ್ಥಿತಿಯಿಂದ ತೆಗೆದು ರಾಣಿಯಾಗಿ ಮಾಡಿದರು. ನೀನು ಅಂದುಕೊಂಡಿರಬಹುದು, ನಾನು ಒಂಟಿಯಾಗಿದ್ದೇನೆ, ಕಷ್ಟದ ಹಾದಿಯಲ್ಲಿ ಇದ್ದೇನೆ, ಸಂತೈಸುವವರು ಯಾರೂ ಇಲ್ಲ ಎಂದು ತಿಳಿದಿರಬಹುದು. ದೇವರಿಗೆ ನೀನು ಮೆಚ್ಚುಗೆಯಾಗಿ ನಡೆದರೆ, ದೇವರ ದಯೆ ಹೊಂದಿಕೊಂಡರೆ, ಈಗಿರುವಂಥ ನಿನ್ನ ಪರಿಸ್ಥಿತಿ, ಈಗಿರುವಂಥ ನಿನ್ನ ಕೆಟ್ಟ ಪರಿಸ್ಥಿತಿ ಹೋಗಿ ಆಶೀರ್ವಾದವಾಗಿ ಬದಲಾಗ್ತೀಯ. ಕೀರ್ತನೆಗಳಲ್ಲಿ 113ರಲ್ಲಿ 7ನೇ ವಚನಗಳಲ್ಲಿ ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನ ತಿಪ್ಪೆಯಿಂದ ಎತ್ತುತ್ತೇನೆ ಎಂದು ನೋಡುತ್ತೇವೆ ಪ್ರಿಯರೇ. ಎಸ್ತೇರಳನ್ನ ಧೂಳಿನಿಂದ ಎಬ್ಬಿಸಿ ಪ್ರಭುಗಳ ಜೊತೆಯಲ್ಲಿ ಜನಾಧಿಪತಿಗಳೊಡನೆ ಕುರುಳಿಸಿದರು. ಸರಿ, ಮುಂದೆ ಅವಳು ರಾಣಿ ಆದ ನಂತರ ತನ್ನ ಜನರನ್ನು ಹೇಗೆ ನಡೆಸಿದಳು ಎಂದು ಪಾರ್ಟ್ 2 ಅಲ್ಲಿ ನಾವು ನೋಡೋಣ. ಸರಿ, ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕರ್ತನೇ, ನಿಮ್ಗೆ ಸ್ತೋತ್ರ ಮಾಡ್ತೇವೆ ರಾಜ. ಅಪ್ಪ, ನಿನ್ನ ದೊಡ್ಡ ದಯೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ ರಾಜ. ಎಸ್ತೇರಳ ಜೀವಿತವನ್ನು ನೋಡೋದಾದ್ರೆ ಕರ್ತನೆ, ಸೆರೆಗೆ ಹೊಯ್ಯಲ್ಪಟ್ಟವಳಾಗಿದ್ದಳು ಸ್ವಾಮಿ, ಅನಾಥಳಾಗಿದ್ದಳು ಕರ್ತನೆ. ದೇವರೇ, ಅವಳ ಮೇಲೆ ನಿನ್ನ ದಯವನ್ನಿಟ್ಟು ಕರ್ತನೆ, ಅವಳಿದ್ದಂಥ ಪರಿಸ್ಥಿತಿಯಿಂದ ತೆಗ್ದಾಕಿ ಕರ್ತನೆ, ಧೂಳಿನಿಂದ ಎಬ್ಬಿಸಿ ಕರ್ತನೆ. ದೇವರೇ, ರಾಣಿಯಾಗಿ ನೀವು ಮಾಡಿದ್ರಿ ರಾಜ. ಇವತ್ತು ಅನೇಕ ಜನರು ಸ್ವಾಮಿ ಬಾಧಿಸಲ್ಪಡ್ತಾ ಇದ್ದಾರೆ ಕರ್ತನೆ, ಕಣ್ಣೀರು ಸುರಿಸ್ತಾ ಇದ್ದಾರೆ ರಾಜ, ಒಂಟಿಯಾಗಿದ್ದೇವೆ ಅಂತ ನೋಡ್ತಾ ಇದ್ದಾರೆ ರಾಜ. ಎಲ್ಲ ಜನರ ಮೇಲೆ ನಿನ್ನ ದಯೆ ಇಳಿದು ಬರಲಿ ಕರ್ತನೆ. ಅವರ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡ್ರಿ ಕರ್ತನೆ. ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ಕರ್ತನೆ.